ಬಹಳ ಖುಷಿ ಆಗ್ತಿದೆ. ನಾನು ಪುನೀತ್ ರಾಜ್ಕುಮಾರ್ ತುಂಬಾ ಅಭಿಮಾನಿ ನಾನು. ಅವರ ಚಿಕ್ಕದ್ರಿಂದ ನಾನು ನೋಡ್ಕೊಂಡು ಅದೇ ಏಜ್ ಗ್ರೂಪ್ ಆಗಿರೋದ್ರಿಂದ ನಾನು ಜೊತೆಲಿ ಅವ್ರ ಜೊತೆಲೆ ಒಂಥರ ನನ್ನ ಮನೆಯವ್ರ ತರ ಅವ್ರ ಜೊತೆಲೆ ಬೆಳ್ಕೊಂಡು ಬಂದು ಆ ತರ ಫೀಲಿಂಗ್ ಇತ್ತು ನನಗೆ. ಅವ್ರ ಸಮಾಜಮುಖಿ ಕಾರ್ಯನ ನಾನು ತುಂಬಾ ನೋಡಿ ನೋಡಿ ನಾನು ಪ್ರೇರಣೆ ಪಡ್ಕೊಂಡಿದ್ದೆ. ಅವಾಗ ಏನಾಗ್ತಿತ್ತು, ನಾನು ಏನಾರ ಒಂದು ಸಮಾಜಕ್ಕೆ ಏನಾರ ಒಂದು ಕೊಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ತುಂಬಾ ಕಾಡ್ತಾ ಇತ್ತು. ಅದಕ್ಕೋಸ್ಕರ ಜನಕ್ಕೆ ಈ ಮಧ್ಯ ಕಾರ್ಡಿಯಾಲಜಿ ಇಶ್ಯೂಸ್ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ವಿಜಯನಗರ ಸರೌಂಡಿಂಗ್ಸ್ ಇಲ್ಲ, ಜೊತೆಗೆ ಇಲ್ಲಿರೋ ಜನಕ್ಕೂ ಕೂಡ ಒಂದು ಬೇಸಿಕ್ ಟೆಸ್ಟ್ ಆದ್ರೆ ಅವ್ರಿಗೊಂದು ಭಯ ಹೋಗುತ್ತೆ. ಆ ಭಯ ಎಲ್ಲರಲ್ಲೂ ಇದ್ದೇ ಇದೆ. ಅದು ನನಗೇನೋ ಪ್ರಾಬ್ಲಮ್ ಆಗಿದೆ, ಯಾರೋ ಒಂದು ವಿಷಯ ಕೇಳ್ತಾರೆ, ಎಲ್ಲೋ ಏನೋ ಆಗಿದೆ ಅಂತ ಒಂದು ಹೇಳ್ತಾರೆ. ಅವಾಗ ಏನಾರ ಒಬ್ರು ಕಾರ್ಡಿಯಾಲಜಿ ಯಾರಿಗೋ ಒಂದು ಇಶ್ಯೂ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ಭಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಬಂದು ಯಾರೋನು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ ಕಾರಣ ಏನ್ ಮಾಡಿದ್ರೆ ನಾವೊಂದು ಫ್ರೀ ಚೆಕಪ್ ಕ್ಯಾಂಪ್ ಮಾಡಿದ್ರೆ ಅಟ್ಲೀಸ್ಟ್ ಆ ಭಯ ಜನರಲ್ಲಿ ಹೋಗುತ್ತೆ. ಹಾಗೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದು ನನ್ನ ಇದಕ್ಕೋಸ್ಕರ ನಾವು ಇವತ್ತು ಕ್ಯಾಂಪ್ ಅರೇಂಜ್ ಮಾಡ್ತಾ ಇದೀನಿ. ಪೂಜೆ ಎಲ್ಲ ಈ ಬ್ಲಡ್ ಟೆಸ್ಟ್ ಇಂದ ಹಿಡಿದು ECG, ಎಕೋ ಇಂದನೂ ಮಾಡ್ತಾ ಇದ್ವಿ. ಅಕಸ್ಮಾತ್ ಡೌಟ್ ಇದ್ರೆ ಒಂದು ನೆಕ್ಸ್ಟ್ ಇದೆಲ್ಲ ಈ ಎಕೋ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಮಂಜುನಾಥ್ ಸರ್ ಜೊತೆಲೇ ಇದ್ದಾರೆ. ಅವರು ಏಂಜಿಯೋಗ್ರಾಮ್ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ. ಅವರಿಗೆ ಒಂದು ಮಿನಿಮಮ್ ಒಂದು ರಿಯಾಯಿತಿ ದರದಲ್ಲಿ ಆದಷ್ಟು ಕಮ್ಮಿ ಮಾಡಿ ಒಂದು ಏಂಜಿಯೋಗ್ರಾಮ್ ಕೂಡ ಮಾಡ್ಕೊಳ್ಳೋ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನಿರೀಕ್ಷೆ ಅಂದ್ರೆ ಜಾಸ್ತಿನೇ ಇದೆ. ಮಿನಿಮಮ್ ಒಂದು 500 ಜನ ಬರ್ಬೋದು ಅನ್ಕೊಂಡಿದ್ದೀನಿ. ಈಗ ಆಲ್ರೆಡಿ 100-150 ಜನ ಆಲ್ರೆಡಿ ಬಂದು ಹೋಗಿದ್ದಾರೆ. ಬಹಳ ಖುಷಿ ಆಗ್ತಿದೆ. ಬಂದು ಎಲ್ಲ ಅಟ್ಲೀಸ್ಟ್ ಜನಕ್ಕೆ ಒಂದು ಅವೇರ್ನೆಸ್ ಇದೆಯಲ್ಲ, ಅದನ್ನ ಬಂದು ಬೆಳಗ್ಗೆನೆ ಬಂದು ಸರ್ತಿ ಸಾಲ ನಿಂತ್ಕೊಂಡು ಅವರು ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಅದಕ್ಕೆ ಒಂಥರ ನನಗೂ ಖುಷಿ ಆಗ್ತಿದೆ. ಪುನೀತ್ ರಾಜ್ಕುಮಾರ್ ಅವರ ನೆನಪಲ್ಲಿ ಜನ ಇನ್ನೂ ಇವತ್ತೂ ಕೂಡ ಅಂತ ಆತರ ಮಾತನ್ನು ಕೂಡ ನನ್ನ ಬಾಯಲ್ಲಿ ಬರಬಾರ್ದು. ಯಾಕೆಂದ್ರೆ ಅವ್ರು ನಮ್ಮಲ್ಲಿ ಇನ್ನೂ ಬದುಕಿದ್ದಾರೆ. ಒಬ್ಬೊಬ್ರು ನಮ್ಮಲ್ಲಿ ನಮ್ಮವರ ಕನ್ನಡದ ಜನಮನದಲ್ಲಿ ಎಲ್ಲ ಕಡೆ ಇದಾಗಿದ್ದಾರೆ. ಮೊನ್ನೆ ಮಗನ್ ತರ ನಮ್ಮಲ್ಲಿ ಇದ್ದಾರೆ. ಆ ಮಾತನ್ನು ಕೂಡ ನನ್ನ ಬಾಯಲ್ಲಿ ಕೂಡ ಬರಬಾರ್ದು. ಯಾಕೆಂದ್ರೆ ಅವರು ನಮ್ಮ 106 ವರ್ಷ ಹಿಂಗೆ ನಮ್ಮ ನೆನಪಲ್ಲೇ ಇರಲಿ ಅಂತ ನಾನು ಹಾರೈಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತೀನಿ.